ಬಳಕೆ ಎಷ್ಟು ಸರಿ? ಗರ್ಭಿಣಿ ಶಿಕ್ಷಕಿಯರನ್ನು ಗಣತಿಗೆ ನೇಮಿಸಿದ ಸರ್ಕಾರ 7 ತಿಂಗಳ ಗರ್ಭಿಣಿ ವಿಕಲಚೇತನ ಶಿಕ್ಷಕಿಯನ್ನ ನೇಮಕ ಮಾಡಲಾಗಿದೆ. ಗಣತಿಯಿಂದ ಕೈಬಿಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ. ವಿಕಲಚೇತನರನ್ನ ನೇಮಿಸಲ್ಲ ಎಂದುಕೊಂಡಿದ್ದೆ, ಆದ್ರೆ ಲಿಸ್ಟ್ ಬಂದ ಮೇಲೆ ಗಣತಿಗೆ ನೇಮಿಸಿದ್ದು ಗೊತ್ತಾಯ್ತು. ಗಣತಿಯಿಂದ ಕೈಬಿಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದೆ. ನನ್ನ ಮನವಿಗೆ ಯಾರೂ ಕೂಡ ಸ್ಪಂದಿಸಲಿಲ್ಲ. ಮನವಿ ಕೊಟ್ಟರು ಗಣತಿಯಿಂದ ಕೈ ಬಿಟ್ಟಿಲ್ಲ. ನನಗೆ ಓಡಾಡೋದಕ್ಕೆ ಕಷ್ಟವಾಗ್ತಾ ಇದೆ ಅಂತ ಹೇಳಿ ಶಿಕ್ಷಕಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ವಿಶೇಷ ಚೇತನರು, ಕಾಯಿಲೆ ಇರೋರು ಗಣತಿಗೆ ನೇಮಕ ಮಾಡಬಾರದು. ಸಮೀಕ್ಷೆಯಲ್ಲಿ ಭಾಗಿಯಾದ ಶಿಕ್ಷಕರಿಂದ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಸರ್ವೆಗೆ ಹೋದ ವೇಳೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ಮಾಹಿತಿ ನೀಡದೆ ಕೆಲ ನಿವಾಸಿಗಳು ನಿಂದಿಸ್ತಾ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇಂತಹ ಸ್ಥಿತಿಯಲ್ಲಿ ಹೇಗೆ ಗಣತಿ ಮಾಡಬೇಕನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇರುವಂತ ಸರ್ ನಮಸ್ಕಾರ. ನನಗೆ ಕಾಲು ಪೋಲಿಯೋ ಇದೆ. ನನಗೆ ಮೇಲೆ ಹತ್ತಕ ಹೇಳಕ್ ಆಗಲ್ಲ, ಮತ್ತ ನಿಲ್ಲಕ್ಕೂ ಆಗಲ್ಲ ಸರ್. ನನಗೆ ಬಾಳೋತನ ಈಗ ನಿಲ್ಬೇಕಾದ್ರೆ ನಂಗೆ ಎಷ್ಟು ತ್ರಾಸ ಆಗಿದೆ ಸರ್. ನನಗೆ ಬೆವರೆಲ್ಲ ಬರ್ತಾ ಇದೆ. ನನಗೆ ಕಾಲು ಪೇನ್ ಬಂದ್ಬಿಟ್ಟಿದೆ ಸರ್. ನನಗೆ ನಿಲ್ಲಕ್ಕೂ ಆಗ್ತಾ ಇಲ್ಲ. ಇದು ಭಾಳ ತ್ರಾಸಿದೆ ಸರ್ ನನಗೆ. ದಯವಿಟ್ಟು ನಂದು PH ಎಲ್ಲಾರ್ದು, ನಂದು ಅಷ್ಟೇ ಅಲ್ಲ PH ಎಲ್ಲಾರ್ದು ಇದನ್ನ ಕ್ಯಾನ್ಸಲ್ ಮಾಡ್ಬೇಕಂತ ಪ್ರತಿ ವರ್ಷ ಬರ್ತಾ ಇಲ್ಲ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಶಿವಲೀಲಾ ಗಂಗಾಧರ್ ಕನ್ನಡ ಅಂತ. ನಾನು ಕನ್ನಡ ಹೈಯರ್ ಪ್ರೈಮರಿ ಸ್ಕೂಲ್ ಕಾಕ್ತಿ ಈ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇರೋದು. ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಕೂಡ ಇದ್ದೀನಿ ಸರ್. ಮತ್ತು ನನಗೀಗ 7 ಮಂತ್ಸ್ ಪ್ರೆಗ್ನೆನ್ಸಿ ಇದೆ. ಆಮೇಲೆ BP ತುಂಬ ಹೈ ಇದೆ ಸರ್. ಅದಕ್ಕೆ ಡಾಕ್ಟ್ರು ಬೆಡ್ ರೆಸ್ಟ್ ಹೇಳಿದ್ದಾರೆ. ಅದಕ್ಕಾಗಿ ನಂದು ಕ್ಯಾನ್ಸಲ್ ಮಾಡಿ ಗಂತಿ ಅಂತ ನಾನು ಅರ್ಜಿ ಕೊಟ್ಟಿದ್ದೆ ಸರ್. ಆದರೂ ಅದೇನು ಕ್ಯಾನ್ಸಲ್ ಆಗಲಿಲ್ಲ ಸರ್. ಅದಕ್ಕೆ ಕ್ಯಾನ್ಸಲ್ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಲೀವಲ್ಲಿ ಇಲ್ಲ ಸರ್, ಇನ್ಮೇಲೆ ತಗೋಬೇಕಾಗಿತ್ತು. ರಜೆ ಮುಗಿದ ತಕ್ಷಣ ತಗೋಬೇಕು ಅಂದ್ಕೊಂಡಿದ್ದೆ ಸರ್. ವಿಶೇಷವಾಗಿ ಈ ಆರ್ಥಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸರ್ಕಾರ ಒಂದು ಯೋಜನೆ ತಂದಿದೆ. ಅದನ್ನು ಮಾಡಲಿಕ್ಕೆ ನಮ್ಮ ಸ್ವಾಗತ ಇದೆ. ನಾವು ಒಂದು ಕೆಲಸವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಆದರೆ ವಿಶೇಷವಾಗಿ ನಮ್ಮಲ್ಲಿ ದೈಹಿಕ ನ್ಯೂನತೆಗಳಿರುವಂಥದ್ದು, ಆಮೇಲೆ ಗರ್ಭಿಣಿ ಸ್ತ್ರೀಯರು, ನಿವೃತ್ತಿ ಅಂಚಿನಲ್ಲಿರುವಂಥವರು, ಅನೇಕ ಶಿಕ್ಷಕರನ್ನು ಬಿಟ್ಟು ಅವ್ರನ್ನ ಪಟ್ಟಿ ಮಾಡಬೇಕನ್ನುವಂಥದ್ದು ಎಲ್ಲ ಇತ್ತು. ಆ ಇದ್ದಾಗ್ಯೂ ಕೂಡ ಅದನ್ನೆಲ್ಲ ಸರಿಪಡಿಸುವ ಕಾರ್ಯವನ್ನು ನಾವೆಲ್ಲ ಕೂಡಿ ಮಾಡಿಸಿದ್ದೀವಿ. ನಂತರ ನಿನ್ನೆ ಏಕಾಏಕಿ ಎಲ್ಲ ಪಟ್ಟಿಯನ್ನು ಯಾವ ಗರ್ಭಿಣಿ ಸ್ತ್ರೀಯರು ನೋಡಲಿಲ್ಲ, ಯಾರನ್ನೂ ನೋಡಲಿಲ್ಲ. ಕೊಟ್ಟಂಥ BO ಕಚೇರಿಯಿಂದ ನೀಡಿದಂಥ ಎಲ್ಲ ಪಟ್ಟಿಯನ್ನು ಹೊರತುಪಡಿಸಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಜಾತಿ ಗಣತಿಗೆ ಈ ವಿಶೇಷ ಚೇತನರ ನೇಮಕ ಮಾಡಿದ್ದು ಮೊದಲ ತಪ್ಪು. ಆದರೂ ಕೂಡ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂದಿದ್ದು ಎರಡನೇ ತಪ್ಪು. ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ? ಎಸ್ ರಮೆ, ಏನಂತಂದ್ರೆ ಈಗಾಗಲೇ ಜಾತಿ ಸಮೀಕರಣಕ್ಕೆ ಸಮೀಕ್ಷೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಏನೋ ಮನೆಗಳಿಗೆ ತೆರಳಿ ಸಮೀಕ್ಷೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಶಿಕ್ಷಕರನ್ನ ಇದಕ್ಕಾಗಿ ಏನು ನೇಮಿಸಿಕೂ ಮುಂಚಿತವಾಗಿ ಏನಂತಂದ್ರೆ ಆಯಾ ಶಿಕ್ಷಕರ ಏನು ಸ್ಟೆಬಿಲಿಟಿ ಏನಿದೆ, ಆಮೇಲೆ ಯಾವ ಯಾವ ಭಾಗದಲ್ಲಿ ಎಷ್ಟು ಜನ ಶಿಕ್ಷಕರ ಒಂದು ಪಟ್ಟಿಯನ್ನ ಮಾಡಿ ಅದನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ DDPI ಅಧಿಕಾರಿಗಳು ಕಳಿಸ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಏಕಾಏಕಿ ಅಂತಂದ್ರೆ ಜಿಲ್ಲಾಧಿಕಾರಿಗಳಿಂದ ತಹಸೀಲ್ದಾರ್ ಕಚೇರಿಗಳಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಕ್ಕಂಥದ್ದು. ಆದಷ್ಟು ಬೇಗ ಲಿಸ್ಟ್ ಅನ್ನ ಕಳಿಸಿ ಕೂಡ ಅನ್ನೋ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಏನ್ ಮಾಡಿದ್ದಾರೆ, ಎಡವಟ್ಟು ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಶಿಕ್ಷಣ ಇಲಾಖೆ ಸಾಕಷ್ಟು ಪ್ರಮಾಣದಲ್ಲಿ ಎಡವಟ್ಟು ಮಾಡಿದ್ದಾರೆ. ಅದರಲ್ಲಿ ಕೂಡ ಒಂದು ಏನಂತಂದ್ರೆ ಈ ಏನು ಈಗಾಗಲೇ ಅಪಘಾತದಲ್ಲಾಗಿಲು ಅಕಾಲಿಕ ಮರಣ ಹೊಂದಂತ ಶಿಕ್ಷಕರ ಹೆಸರು ಕೂಡ ಏನು ಅದರಲ್ಲಿ ಪಟ್ಟಿಯಲ್ಲಿ ಸೇರಿಸಿ ಕಳಿಸಿರ್ತಕ್ಕಂಥದ್ದು. ಅಲ್ಲದೆ ಏನು ನಿವೃತ್ತಿ ಹೊಂದಂತ ಶಿಕ್ಷಕರಾಗಿರ್ಬೋದು, ಆರೋಗ್ಯದಲ್ಲಿ ತೊಂದರೆ ಇರುವಂತದ್ದು, ಗರ್ಭಿಣಿ ಇರುವಂತದ್ದು, ಪೋಲಿಯೋ ಏನು ಅಂಗವಿಕಲ ಇರುವಂತಹ ಎಲ್ಲಾ ಶಿಕ್ಷಕರನ್ನು ಕೂಡ ಅದರಲ್ಲಿ ಸೇರ್ಪಡೆ ಮಾಡಿ ಅವರನ್ನ ಸಮೀಕ್ಷೆ ಕಳಿಸುವಂತ ಕೆಲಸ ಮಾಡಿದ್ದಾರೆ. ಅಲ್ಲದೆ ಏನಂತಂದ್ರೆ ಈಗ ಒಂದು ಏರಿಯಾದಲ್ಲಿ ಇರುವಂತಹ ಶಿಕ್ಷಕರನ್ನ ಆ ಭಾಗದಿಂದ ಬಿಟ್ಟು ಅಲ್ಲಿಂದ 10-15 ಕಿಲೋಮೀಟರ್ ದೂರದಲ್ಲಿರುವಂತಹ ಸ್ಥಳಕ್ಕೆ ಏನು ಅಲ್ಲಿ ಹೋಗಿ
ಸಮೀಕ್ಷೆ ಮಾಡಲು ಏನೋ ಅವರಿಗೆ ಸೂಚನೆ ನೀಡಿರುವಂತದ್ದು ಇದು ಅವರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಆ ಭಾಗದಲ್ಲಿ ಇವರಿಗೆ ಮಾಹಿತಿ ಕೊರತೆ ಇರುತ್ತೆ. ಅಲ್ಲದೆ ಈಗ ಸದ್ಯ ಕೊಡುವಂತ ಏನು ಆ್ಯಪ್ ಇದೆ, ಆ್ಯಪ್ ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಸರ್ವರ್ ಡೌನ್ ಇದೆ, ಈ ರೀತಿ ನಾನಾ ಸಮಸ್ಯೆಗಳು ಇದ್ರೂ ಕೂಡ ಇಲ್ಲಿನ ಜಿಲ್ಲಾಡಳಿತ ಅಂದ್ರೆ ಕಟ್ಟುನಿಟ್ಟವಾಗಿ ನೀವು ಮಾಡಲೇಬೇಕು ಅನ್ನೋ ಒತ್ತಾಯವನ್ನ ಮಾಡಲಿ ಹಿನ್ನೆಲೆಯಲ್ಲಿ ಈಗ ಸದ್ಯ ನಮ್ಮನ್ನ ಇದನ್ನ ಕೈ ಬಿಡಬೇಕು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಶಿಕ್ಷಕರ ಸಂಘದವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ರಾಜೇಶ್.